ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕ್ಕೆ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 5ನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಶಿಷ್ಯ ಪರಂಪರೆ ಹಾಗೂ ಅವರ ಮಠಗಳು ಎಂಬ 21ನೆಯ ಹಾಗೂ ಈ ಭಾಗದ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಸೃಷ್ಟಿಯೊಳಗಿರುವ ಸಕಲ ಚರಾಚರ ಜೀವರಾಶಿಗಳಿಗೆಲ್ಲ ಮೂಲ ಕಾರಣನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಾತ್ರೇಯನು ಅತ್ರಿ ಅನಸೂಯಾನಂದನಾಗಿ ಕೃತಯುಗದ ಕೊನೆಯಲ್ಲಿ ಹಿಮಾಲಯದ ಅಂದರೆ ಇಂದಿನ ನೇಪಾಳದ ಭಕ್ತಪುರ ಪರಿಸರದಲ್ಲಿ ಜನಿಸಿ ಗುಜರಾತಿನ ಗಿರಿನಾರದಲ್ಲಿ ಬಹುಕಾಲದವರೆಗೆ ತಪೋನಿರತನಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಹ್ಯಾದ್ರಿಗೆ ಬರುವನು. ಅಲ್ಲೊಂದು ಕುಟೀರವನ್ನು ನಿರ್ಮಿಸಿಕೊಂಡು ಕಾರ್ತವೀರ್ಯ, ಅಲರ್ಕ, ಆಯುರಾಜ, ಯದುರಾಜ, ಪರಶುರಾಮ, ಪ್ರಹ್ಲಾದ, ದಲಾದನ ಮುನಿ ಮುಂತಾದವರು ಅನೇಕರಿಗೆ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಅವರಿವರಿಗೆ ಆತ್ಮತತ್ವ ಪ್ರಸಾದಿಸುವ ಮೂಲಕ ಅನೇಕಾನೇಕ ಸಂವತ್ಸರಗಳ ಪರ್ಯಂತ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವನು. ನಂತರ ಯುಗ ಯುಗಗಳವರೆಗೂ ಗುಪ್ತ ರೂಪ ಧರಿಸಿ ಸಂಚರಿಸುತ್ತಾ ಬಂದ ಅವನೇ ಮತ್ತೆ ಕಲಿಯುಗದ ಕೊನೆಯಲ್ಲಿ ಹಲವಾರು ಮಾನವ ದೇಹಿಯಾಗಿ ಅವತಾರಗಳನ್ನು ತಾಳುವ ಮೂಲಕ ಸಹಸ್ರ ಸಂಖ್ಯೆಯಲ್ಲಿ ಸಾಧು ಸಂತರು ಯೋಗಿಗಳು ಅಲ್ಲದೆ ಭೂಲೋಕದ ಭಕ್ತಗಣವನ್ನು ಉದ್ಧರಿಸುತ್ತಾ ಬಂದಿರುವನು. ಅಂತಹ ದತ್ತಾತ್ರೇಯನ ಕಲಿಯುಗದ ಪ್ರಮುಖ ಅವತಾರಗಳಲ್ಲಿ ಶ್ರೀಪಾದ ಶ್ರೀವಲ್ಲಭ, ಶ್ರೀ ನರಸಿಂಹ ಸರಸ್ವತಿ, ಶ್ರೀ ಸ್ವಾಮಿ ಸಮರ್ಥ, ಮಾಣಿಕ್ಯ ಪ್ರಭು, ಸಾಯಿಬಾಬಾ, ಗಜಾನನ ಮಹಾರಾಜ ಮುಂತಾದವುಗಳಾಗಿವೆ. ಪ್ರಸ್ತುತ ಸ್ಕಂದದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಕುರಿತಾಗಿ ಹಾಗೂ ಅವರ ಲೀಲೆಗಳ ಕುರಿತಾಗಿ ಇಲ್ಲಿಯವರೆಗೆ ಭಕ್ತಿಯಿಂದ ಶ್ರೋತೃಗಳು ಆಲಿಸಿದ್ದು ಎಂತೆಂದರೆ, ಮೊದಲಿಗೆ ದತ್ತಾತ್ರೇಯನ ಕಲಿಯುಗದ ಪ್ರಥಮಾವತಾರವಾಗಿ ಪ್ರಸ್ತುತ ಆಂಧ್ರ ಪ್ರಾಂತ್ಯದ ಪೀಠಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಜನಿಸಿದ್ದು, ನಂತರ ಅವರ ದ್ವಿತೀಯ ಅವತಾರವಾದ ನರಸಿಂಹ ಸರಸ್ವತಿ ಯತಿಗಳು ಗಣಗಾಪುರದಲ್ಲಿ ಇರುವಾಗ ಅವರು ಅನೇಕ ಭಕ್ತರನ್ನು ಉದ್ಧರಿಸಿ ನಂತರ 1456ರಲ್ಲಿ ಶ್ರೀಶೈಲ ಯಾತ್ರೆ ನಿಮಿತ್ತ ಮುಂದಿಟ್ಟುಕೊಂಡು ಅಲ್ಲಿಂದ ಕದಳಿವನಕ್ಕೆ ಹೋಗಿ ಅಲ್ಲಿರುವ ಅಕ್ಕಮಹಾದೇವಿ ಗುಹೆಯ ಹತ್ತಿರ ಸುಮಾರು 300 ವರ್ಷಗಳ ಕಾಲ ಘೋರ ತಪಗೈದು ಮುಂದೆ ವೃದ್ಧ ನರಸಿಂಹ ಸರಸ್ವತಿ ಅಥವಾ ಶ್ರೀ ಸ್ವಾಮಿ ಸಮರ್ಥರಾಗಿ ಪುನರುತ್ಥಾನ ಮತ್ತೆ ಪ್ರಕಟಗೊಂಡು ಸುಮಾರು 1758ರಲ್ಲಿ ಮುಂದೆ ಲೋಕ ಸಂಚಾರ ಮಾಡುತ್ತಾ ಕಾಶಿ, ಪುರಿ, ಹಿಮಾಲಯ, ದ್ವಾರಕಾ, ಗಿರಿನಾರ್, ಕಂಚಿ, ಅಂಬಾಜೋಗೆ, ಮಂಗಳವೇಡೆ, ಪಂಢರಪುರ, ಸೊಲ್ಲಾಪುರ, ಮಾಣಿಕನಗರ ಮುಂತಾದೆಡೆಗಳಲ್ಲಿ ಸಂಚರಿಸಿ ಅಲ್ಲಲ್ಲಿ ಭಕ್ತರನ್ನು ಉದ್ಧರಿಸುತ್ತಾ ಹಲವಾರು ಸಂವತ್ಸರಗಳ ನಂತರ ಅಂದರೆ 1856ರ ಶ್ರಾವಣ ಸುಮಾರಿಗೆ ಪ್ರಜ್ಞಾಪುರಿ ಎಂಬ ಪುರಾಣ ಪ್ರಸಿದ್ಧ ನಗರಿ ಅಕ್ಕಲಕೋಟೆಗೆ ಬರುವರು. ಅಲ್ಲಿ ಶ್ರೀ ಸ್ವಾಮಿ ಸಮರ್ಥರು 22 ವರ್ಷಗಳ ಕಾಲ ನೆಲೆ ನಿಂತು ಆ ಕ್ಷೇತ್ರವನ್ನು ಮಹಾಪವಿತ್ರ ಕ್ಷೇತ್ರವನ್ನಾಗಿ ಮಾಡುತ್ತಾರೆ. ಶ್ರೀಗಳು ಅಕ್ಕಲಕೋಟೆಯಲ್ಲಿ ಇರುವಾಗ ಇಡೀ ದೇಶವಷ್ಟೇ ಅಲ್ಲದೆ ಹೊರದೇಶದವರು ಕೂಡ ಈ ಮಹಾಗುರುವಿಗೆ ಶರಣು ಬಂದು ಇವರಿಂದ ಉದ್ಧಾರವಾಗಿ ತಮ್ಮ ತಮ್ಮ ಬದುಕು ಸಾರ್ಥಕ ಮಾಡಿಕೊಂಡವರ ಸತ್ಯ ಕಥೆಗಳಿಗೆ ಲೆಕ್ಕವಿಲ್ಲ. ಅವರ ಲಭ್ಯವಾದ ಕೆಲವು ಪ್ರಮುಖ ಘಟನೆಗಳನ್ನು ಮಾತ್ರ ಈ ಸದ್ಗ್ರಂಥದಲ್ಲಿ ಹಿಡಿದಿಡಲಾಗಿದೆ. ಇಂದಿಗೂ ಶ್ರೀ ಸ್ವಾಮಿ ಸಮರ್ಥರ ಮಠಗಳು ಶ್ರೀಗಳ ಪ್ರಮುಖ ಶಿಷ್ಯರ ಮೂಲಕ ಭಾರತಾದ್ಯಂತ ಹರಡಿಕೊಂಡಿವೆ ಎನ್ನುವಲ್ಲಿಗೆ ಶ್ರೀ ದತ್ತ ಭಾಗವತ ಉತ್ತರಕಾಂಡದ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದ ಈ ಅಖಾಡವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.